ಹಾಯ್ ವಿಸ್ಮಯ. ಸೊ ಆಲ್ಮೋಸ್ಟ್ ಇವತ್ತು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದೆ. ಒಂದು 4-5 ಡೇಸ್ ಗ್ಯಾಪ್ ಆಗಿತ್ತು. ಸೊ ಕಂಪ್ಲೀಟಾಗಿ ಫಸ್ಟ್ ಡೇ ಸೆಷನ್ ಏನಾಗಿತ್ತು ಅದನ್ನು ಏನೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಾನು ಹಾನೆಸ್ಟಾಗೇ ಇದ್ದೆ, ಏನೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಮನೆಗೆ ಹೋಗಿದ ಮೇಲೆ ಸಿಕ್ಕಾಪಟ್ಟೆ ಡೌಟ್ಸು ಕನ್ಫ್ಯೂಷನ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಬರೆಯೋದ್ರಿಂದ ಏನಾದರೂ ಚೇಂಜ್ ಆಗುತ್ತಾ, ಕೆಲಸ ಮಾಡಿದ್ರೇ ಅಲ್ಲ ಚೇಂಜ್ ಆಗೋದು, ಏನು ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ಅದು ಆಗಿದ್ಮೇಲೆ ಇವತ್ತಿನದು ಕ್ಲಾಸ್ ಕಂಪ್ಲೀಟ್ ಸೆಷನ್ ಆಗಿದ್ಮೇಲೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಇದು ಆಲ್ ಲೈಕ್ ಪ್ಲಸ್ ಅಂದರೆ ಡಾಟ್ಸ್ಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾವೇನು ಬರಿತೇವೆ, ನಾವು ಏನು ಉಪಯೋಗಿಸ್ತಾ ಇದೀವಿ ಅದಕ್ಕೆ ಥ್ಯಾಂಕ್ ಯು ಹೇಳೋದು, ನಮಗೆ ಯಾರೇನೋ ಹೆಲ್ಪ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ ಯು ಹೇಳೋದು. ಸೊ ಇದು ಇಂಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ಅಂಥ ನೆಗೆಟಿವ್ ಥಾಟ್ಸ್ನ ಕಮ್ಮಿ ಮಾಡ್ಕೊಂಡು ಬರುತ್ತೆ, ಪಾಸಿಟಿವ್ ಥಾಟ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಬರುತ್ತೆ. ಓಕೆ, ನಾನು ಇವಾಗ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ, ಡೆಫಿನೆಟಾಗಿ ನಂಗೆ ಒಳ್ಳೆಯದೇ ಆಗುತ್ತೆ. ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಅದು ಕೆಟ್ಟದಾಗುತ್ತೆ. ಇದನ್ನೇ ಇವ್ರು ಫಸ್ಟ್ ಕ್ಲಾಸಲ್ಲಿ ನಂಗೆ ಹೇಳ್ಕೊಟ್ಟಿದ್ದು. ನಾನು ಫಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಾಗ ಇದೆಲ್ಲ ನಡೆಯುತ್ತಾ ಈಗಿನ ಕಾಲದಲ್ಲಿ ಅನ್ನೋದಿತ್ತು. ಬಟ್ ಇವತ್ತು ಈ ಕ್ಲಾಸ್ಗಳನ್ನ ಕೇಳಬೇಕಾದ್ರೆ ಆ ಡಾಟ್ಸ್ಗಳು ಕನೆಕ್ಟ್ ಆಗ್ತಾ ಹೋಗ್ತೋಯ್ತು. ಸೊ ಅದಕ್ಕೆ ಹೇಳೋದು, ಒನ್ಸ್ ಲೈಕ್ ನಾವು ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋವರೆಗೂ ಡೌಟ್ಸ್ ಇರಬಾರ್ದು. ಸೊ ಈ ಥರ ಏನು ನೆಗೆಟಿವ್ ಬರ್ತಾ ಇರುತ್ತೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಜಸ್ಟ್ ಫೋಕಸ್ಡ್ ಆಗಿ ವಿಸ್ಮಯ ಅವ್ರು ಏನು ಹೇಳ್ತಾರೆ ಅದನ್ನಷ್ಟೇ ಕಲಿಬೇಕು ಅನ್ನೋ ಪಾಸಿಟಿವ್ ಮೈಂಡ್ಸೆಟಾಗಿ ಕೂತ್ಕೊಂಡು ಇವತ್ತಿನ ಸೆಷನ್ನು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಫುಲ್ ಹಾರ್ಟ್ಫುಲ್ಲಾಗಿ ಒಂಥರ ಪಾಸಿಟಿವ್ ಆಗಿ ಅನ್ನಿಸ್ತು. ಸೊ ಫಸ್ಟ್ ಸೆಷನ್ನು ಇಲ್ಲಿ ಕಲಿಬೇಕಾದ್ರೆ ಫುಲ್ ಪಾಸಿಟಿವ್ ಇತ್ತು, ಮನೆಗೆ ಹೋಗಿ ವರ್ಕ್ ಆಗುತ್ತೆ ಅನ್ನೋದಿತ್ತು. ಬಟ್ ಇವತ್ತು ನನಗೆ ಗೊತ್ತು ಆ ಥಾಟ್ ಬರೋಲ್ಲ. ಸೊ ವರ್ಕ್ ಆಗುತ್ತೆ ಅನ್ನೋ ಥಾಟಲ್ಲೇ ಇದ್ದೀನಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಬಟ್ ದಿಸ್ ಸೆಷನ್ ವಾಸ್ ಕಂಪ್ಲೀಟ್ಲಿ ಅಮೇಝಿಂಗ್. ಸೊ ನೆಕ್ಸ್ಟ್ ಸೆಷನ್ನು ಯಾವಾಗ ನೋಡೋಣ, ಆದಷ್ಟು ಬೇಗ ಬರ್ತೀನಿ, ಪ್ರಾಬ್ಲಿ ನಾಳೆನೇ ಬರ್ತೀನಿ. ಸೊ ಇವತ್ತು ಸೆಷನ್ ಕಂಪ್ಲೀಟಾಗಿ 4 ಅವರ್ ಸೆಷನ್ನು. ಪಾಪ ಇಲ್ಲಿಂದ ಎದ್ದೇ ಹೋಗಿಲ್ಲ, ನನಗೋಸ್ಕರ ಸುಮ್ಮನೆ ಇಲ್ಲೇ ಕೂತ್ಕೊಂಡು 4 ಅವರ್ ಸೆಷನ್ ಕಂಪ್ಲೀಟಾಗಿ ಹೇಳ್ಕೊಟ್ರು. ಬಟ್ ಫಸ್ಟ್ ಥಿಂಗು ಪಾಸಿಟಿವ್ ಏನು ತಲೆಗೆ ಬಂದಿದ್ದು ಅಂದರೆ ಪಾಪ ಸಂಪ್ರೀತ್ ಅವ್ರು ಬಂದು ಅವರ ಒಂದು ಜರ್ನಿನ ಎಕ್ಸ್ಪ್ಲೇನ್ ಮಾಡಿದ್ರು, ಹೆಂಗೆ ವರ್ಕ್ ಆಯಿತು ಏನು ಅಂತ ಹೇಳಿ. ಸೊ ಲೈವಲ್ಲಿ ಯಾರಾದರೂ ಒಬ್ಬರು ಬಂದು ಹೇಳಿದಾಗ ಅವ್ರಿಗೊಂದಿಷ್ಟು ಕ್ವಶನ್ಸ್ ಕೇಳುವಂಥ ಆಪರ್ಚುನಿಟಿ. ನಾನು ಅದನ್ನೇ ಕೇಳಿದೆ, ಹೆಂಗೆ ವರ್ಕ್ ಆಯಿತು, ಹೆಂಗೆ ನಿಜವಾಗ್ಲೂ ವರ್ಕ್ ಆಯಿತು, ಅದಿಷ್ಟು ನನ್ನಲ್ಲಿ ಇದ್ದಿದ್ದೊಂದು ಒಂದಿಷ್ಟು ಡೌಟ್ಸ್ಗಳನ್ನ ಕೇಳಿದೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಇಲ್ಲ ಹಿಂಗೆ ಆಗುತ್ತೆ, ಹಿಂಗೆ ವರ್ಕ್ ಆಯಿತು ನನಗೆ ಅಂತ ಹೇಳ್ಬಿಟ್ಟು ಅವರು ಒಂದಿಷ್ಟೆಲ್ಲ ತೋರಿಸಿದ್ರು. ಸೊ ಒಂದು ಪಾಸಿಟಿವ್ ಥಾಟಿಂದ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಮ್ಯಾಜಿಕ್ ರಿಲೇಷನ್ಶಿಪ್, ಮ್ಯಾಜಿಕ್ ಹೆಲ್ತು, ಮ್ಯಾಜಿಕ್ ಮನಿ, ವರ್ಕ್ ಲೈಕ್ ಎ ಮ್ಯಾಜಿಕ್ ಹೇಗಾಗುತ್ತೆ, ಸೊ ಅದೆಲ್ಲ ಒಂದಿಷ್ಟು ನೋಟ್ಸ್ ಎಲ್ಲ ಮಾಡಿಕೊಂಡೆ. ಸೊ ಕಂಪ್ಲೀಟಾಗಿ ಚೆನ್ನಾಗಿತ್ತು. ಮ್ಯಾಜಿಕ್ ಚೆಕ್ಕು ಅಂತ ಕಲಿತೆ, ಮ್ಯಾಜಿಕ್ ಮನಿ. ಸೊ ಅದನ್ನು ಹೋಗಿ ಇವಾಗ ಹೋಮ್ವರ್ಕ್ ಇದೆ, ಅದನ್ನು ಮಾಡಬೇಕು. ಸೊ ಆಗಿದ್ಮೇಲೆ ಒಂದು ಡ್ರೀಮ್ ಹೇಗೆ ಬರೆಯೋದು ಅನ್ನೋದನ್ನು ಕೂಡ ಹೇಳ್ಕೊಟ್ರು, ಕಂಪ್ಲೀಟ್ ಫಾರ್ಮ್ಯಾಟು. ಸೊ ಅದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಬರೀಬೇಕು. ಸೊ ಆವಾಗಲೇ ಹೇಳ್ದಂಗೆ ಟುಡೇ ಸೆಷನ್ ಇಸ್ ವರ್ತ್ ಇಟ್. ಒಂದು ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯೆನ್ಸು, ಪಾಸಿಟಿವ್ ಮೈಂಡಲ್ಲಿ ಇಲ್ಲಿಂದ ಹೊರಟಿದ್ದೀನಿ. ಥ್ಯಾಂಕ್ ಯು.